ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಡಿಗ್ರಿ 2 ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟರಲ್ಲಿ ಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಈಕ್ವೇಷನ್ ಏನಂತ ಕೊಟ್ಟಿದ್ದಾರೆ, 10x² + 9x - 1 = 0 ಅಂತ. ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಾಗ ax² + bx + c = 0 ಅಂತ. ಇಲ್ಲಿ a is the unknown, b is the c is equal to ಇದು -1, ಇದು 9, ಇದು ಬಂದುಬಿಟ್ಟು 10 ಅಂತ. ಓಕೆ, ಈ ವ್ಯಾಲ್ಯೂಸ್ನ ನಾವು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಕ್ಯಾಲ್ಕುಲೇಟರ್ ಆನ್ ಮಾಡಿ ಮೋಡ್ ಅಂತ ಹೋಗಿ ಅದು ಈಕ್ವೇಷನ್ ಬರುತ್ತೆ, ಅಲ್ಲಿ ಈಕ್ವೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅನ್ನೌನ್ಸ್ ಅಂತ ಇದೆ 2 ಮತ್ತು 3. ಇಲ್ಲಿ ನಮ್ಗೆ ಅನ್ನೌನ್ಸ್ ಬೇಡ, ಡಿಗ್ರೀಸ್ ಅಂತ ಬೇಕು. ಎಷ್ಟೇ ಕ್ಲಿಕ್ ಮಾಡಿ ಡಿಗ್ರೀಸ್ ಅಂತ ಬಂತು, ಅಲ್ಲಿ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಎ ವ್ಯಾಲ್ಯೂ ಕೇಳ್ತೈತೆ, 10 ಅಂತ ಪ್ರೆಸ್ ಮಾಡಿ. ನೆಕ್ಸ್ಟು 9 ಮತ್ತು -1. ಓಕೆ, ಸಿ ಹಿಯರ್ ದ x1 value is equal to 0.1. ಅದ್ರ ಜೊತೆಗೆ x2 ಬಂದುಬಿಟ್ಟು -1. ಓಕೆ, ಇದನ್ನು ನಾವು ಮ್ಯಾನ್ಯಲಿ ಸಾಲ್ವ್ ಮಾಡಬೇಕಂದ್ರೂ ಅಷ್ಟೇ ಬರುತ್ತೆ, ರೈಟ್. ಇಲ್ಲಿ ನೋಡಿ 10x² ಇದೆ ಪ್ಲಸ್ 10x - x ಅಂತ ಬರ್ಕೊತೀನಿ ನಾನು. -x 10xಲ್ಲಿ 1x ಹೋದರೆ 9x ಅಂತ. ಇಲ್ಲಿ 9x ಇದೆ. ಓಕೆ, ಇದು -1 = 0. ಇಲ್ಲಿ ನಾನು 10ನ್ನು ಕಾಮನ್ನಾಗಿ ಆಚೆ ತೆಗಿತೀನಿ. 10xನ ನಾನು ಕಾಮನ್ ಆಚೆ ತೆಗೆದಾಗ x + 1 ಇರುತ್ತೆ. ಇಲ್ಲಿ ಮೈನಸ್ ಆಚೆ ತೆಗೆದಾಗ x + 1 ಇರುತ್ತೆ, = 0 ಅಂತ. ಇಲ್ಲಿ ಎರಡರಲ್ಲೂ ಕಾಮನ್ ಆಗಿ ನಾನು x + 1ನ ಕಾಮನ್ ಆಗಿ ಆಚೆ ತಗೊಂಡಾಗ 10x - 1 ಆಗುತ್ತೆ, = 0, ರೈಟ್. ಈಗ ನೋಡಿ x + 1 = 0. therefore x = -1 ಆಗುತ್ತೆ. ಅದೇ ರೀತಿ 10x - 1 = 0 ತಗೊಂಡಾಗ x = 1/10 = 0.1 ಅಂತ. ಓಕೆ ನೋಡಿ, ಇದನ್ನು ನಾವು ಸಿಂಪಲ್ಲಾಗಿ ಈ ಕ್ಯಾಲ್ಕುಲೇಟ್ರಲ್ಲಿ ನಾವು ಈಕ್ವೇಷನ್ನ ಸಾಲ್ವ್ ಮಾಡ್ಬೋದು. ನೋಡಿ, ಆನ್ಸರು ನಮಗೆ 0.1 ಮತ್ತು -1 ಬಂತು. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ.